ಐಶು ಬಾಯ್ಲಿ. ನಿಂಗೇನು ಟೆಡಿ ಬೇರ್ ಬೇಕು ತಾನೆ? ನಾನು ತಂದ್ಕೊಡ್ತೀನಿ. ಥ್ಯಾಂಕ್ ಯು ಶ್ರಾವಣಿ ಅತ್ತೆ. ಏ ಐಶೋ ಬಾರ ಈ ಕಡೆ. ಯಾರ ಹತ್ರ ಏನ್ ಕೇಳ್ಬೇಕು ಅಂತ ಗೊತ್ತಾಗಲ್ವೇನೆ ನಿಂಗೆ? ಕಂಡವ್ರ ಹತ್ರ ಕೈ ಚಾಚೋದನ್ನ ಮೊದ್ಲು ಬಿಡು, ನಿಮ್ಮ ಅಪ್ಪನ ತರ ನಡಿಯೇ. ಅಕ್ಕ ಅಕ್ಕ ಯಾಕೆ ಹಂಗೆ ಮಾಡ್ತೀಯಾ? ಶ್ರಾವಣಿ ಅಮ್ಮವ್ರೆ, ಇವ್ರ ಮಾತನ್ನೆಲ್ಲ ಕಿವಿಗೆ ಹಾಕೋಬೇಡಿ. ಮೊದಲನೇ ಸಲ ತವ್ರ ಮನೆಗೆ ಹೋಗ್ತಾ ಇದ್ದೀರಾ, ಸಂತೋಷವಾಗಿ ಹೋಗಿ ಬನ್ನಿ. ಅತ್ತೆ, ನಾವು ಹೋಗಿ ಬರ್ತೀವಿ. ಅಯ್ಯಯ್ಯೋ ಶ್ರಾವಣಿ ಅಮ್ಮ ಕುಂಕುಮ ಇಟ್ಕೊಳ್ಳೋದೆ ಮರ್ತ್ಬಿಟ್ಟಿದಾರಲ್ಲ, ಹೇಗೆ ಹೇಳಿ? ಧನಲಕ್ಷ್ಮಿ, ಏನಮ್ಮ? ಲೇ ಮುತ್ತೈದಾಗಿ ಎಲ್ಲರೂ ಹೋಗ್ಬೇಕಂದ್ರೆ ಹಣೆ ಕುಂಕುಮ ಇಟ್ಕೋಬೇಕಂತ ಗೊತ್ತಾಗಲ್ವೇ ನಿನ್ಗೆ? ಅದೆಲ್ಲ ನಾವೇ ಹೇಳ್ಬೇಕಾ ನಿನ್ಗೆ? ಅಯ್ಯೋ, ಹೊರಗಡೆ ಹೋಗೋ ಗಡಿಬಿಡಿಯಲ್ಲಿ ಕುಂಕುಮ ಇಟ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೀನಿ. ಒಂದು ನಿಮಿಷ ಕುಂಕುಮ ಇಟ್ಕೊಂಡ್ಬಿಡ್ತೀನಿ. ಅಮ್ಮ, ನೀನ್ ಶ್ರಾವಣಿನ ಬೈಬೇಕು ಅಂತ ತಾನೆ ಆ ಥರ ಮಾತಾಡಿದ್ದು? ನೋಡ್ದ ಈ ಹೆಂಗ್ ಬೈದೆ? ಸರಿಯಾಗಿ ಬೈದೆ ಕಣಮ್ಮ. ಆದ್ರೂ ಇದು ಕಮ್ಮಿನೇ, ಇನ್ನೂ ಜಾಸ್ತಿ ಬೈಬೇಕು. ಹೌದಾ? ಅಯ್ಯೋ ದೇವ್ರೆ, ಈ ಅದಕ್ಕೇನೋ ನಾದಿನ ಒಂದು ಮಾಡೋದಕ್ಕೆ ಇನ್ನೂ ಏನೇನು ಕಷ್ಟಪಡಬೇಕು. ಸೊಸೆ ಮೇಲೆ ಇಷ್ಟು ಪ್ರೀತಿ ಇದ್ರು ಸರಿಯಾಗಿ ಮಾತಾಡೋಕ್ಕೆ ಆಗ್ತಿಲ್ಲ, ತಲೆ ಮುಟ್ಟಿ ಆಶೀರ್ವಾದ ಮಾಡೋಕ್ಕಾಗ್ತಿಲ್ಲ. ಅಮ್ಮ ಹೋಗ್ಬರ್ತೀವಿ. ಸರಿ ಕಣಪ್ಪ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಏ ದನ, ಮನೇಲಿ ಎಷ್ಟೊಂದು ಕೆಲಸ ಇದೆ, ನನ್ನ ಮುಖನೇ ನೋಡ್ಕೊಂಡು ನಿಂತಿದ್ಯಲ್ಲ. ನಾವು ಬೇರೆಯವ್ರ ಥರ ಊರು ಸುತ್ಕೊಂಡಿರೋಕ್ಕಾಗುತ್ತಾ? ಬಾರೆ ಮನೆ ಕೆಲಸ ಮಾಡೋಣ. ಥರಿಗೆ ಈ ಮನೆಯಲ್ಲಿ ಏನೇನು ನಡೀತಿದೆ ಅಂತ ಒಂದು ಸರಿಯಾದ ಪಿಕ್ಚರೇ ಸಿಕ್ತಿಲ್ವಲ್ಲೋ ಸುಂದರ ದರಿದ್ರ. ಮಮ್ಮಿ, ಆಗ್ಲೇ ನೀನೇನೋ ಮರ್ಯಾದೆ ಹತ್ತಿ ಅಂತ ಏನೋ ಹೇಳ್ತಿದ್ಯಲ್ಲ, ಏನದು? ಹೌದು ಹೇಳಿದೆ. ಈಗ ಏನದಕ್ಕೆ? ಅಲ್ಲ ಮಮ್ಮಿ, ಮಿನಿಸ್ಟ್ರ್ ಪಿ ಎ ಈ ಸುಬ್ಬು, ಆ ಪಿ ಎನ ಮದುವೆ ಆದ್ಲು ತನ್ನ ಮಗಳು ಅಂತ ಹೇಳಿ ಮರ್ಯಾದೆ ಹೋಯ್ತು ಅನ್ನೋ ಕಾರಣಕ್ಕೆ ಈ ಸುಬ್ಬುನ ಆ ಮಿನಿಸ್ಟ್ರು ಮುಗಿಸ್ಬಿಟ್ರೆ. ಯಾವನೋ ನೀನು ಏನೇನೋ ಹೇಳ್ತೀಯಲ್ಲೋ ಪಾಪ ಕಣೋ. ನನಗೆ ಈ ಥರ ಒಂದು ಯೋಚನೆ ಇರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಶ್ರಾವಣಿನ ಇವ್ರು ಫೋನ್ ಮಾಡಿ ಕರ್ಸ್ಕೊಂಡಿದ್ದಾರೆ ಅಂತಂದರೆ ಅವರು ಹೋದ ತಕ್ಷಣ ಯಾವುದೋ ಫಾರ್ಮ್ ಹೌಸ್ಗೋ ಇಲ್ಲ ಶೆಡ್ಡಿಗೋ ಲಾಡ್ಜ್ಗೋ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಅವರಿಬ್ಬರನ್ನ ಫಿನಿಸ್ ಮಾಡಿಬಿಟ್ರೆ. ನಮ್ಮ ಕಾರ್ತಿಕೇಯ ಶ್ರೀವಲ್ಲಿನ ಮದುವೆ ಮಾಡ್ಕೊಂಡಿದ್ರೆ ಉಸಿರಾದರೂ ಆಡ್ಕೊಂಡಿರ್ತಿದ್ದ ಕಣ. ಆದರೆ ಈ ಶ್ರಾವಣಿನ ಮದುವೆ ಮಾಡಿಕೊಂಡು ಉಸಿರೇ ನಿಲ್ಲಿಸ್ಕೊತಾ ಇದ್ದಾನಲ್ಲೋ. ಏನೋ ಮಾಡೋದೀಗ, ಏನಾಗುತ್ತೋ ಏನೋ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಶ್ರಾವಣಿ ಸುಬ್ರಹ್ಮಣ್ಯ. ಮೇಡಮ್ ನೋಡಿದ್ರಾ ಎಷ್ಟು ಬೇಗ ಬಂದೆ ನಾನು ಅಂತ? ಶ್ರೀವಲ್ಲಿ, ನಾವಿಬ್ರು ಕ್ಲೋಸ್ ಆಗಿದ್ದೀವಿ ಅಂತ ಇಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ನೀನು ಮೊದಲು ಹೇಗೆ ನನ್ನ ಹತ್ರ ಮಾತಾಡ್ತಿದ್ಯೋ ಹಾಗೆ ಮಾತಾಡು. ಬಾಮ ಶ್ರೀವಲ್ಲಿ, ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಣಮ್ಮ. ಅದೇನೋ ಅಪರೂಪಕ್ಕೆ ಈ ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಅದು ಅಪ್ಪಾಜಿನ ನೋಡೋಣ ಅಂತ ಬಂದೆ. ಅಪ್ಪಾಜಿನ? ಹ್ಞೂ ಮೇಡಮ್, ಮಿನಿಸ್ಟರ್ ಸಾಹೇಬ್ರು ನನ್ನ ಮಗಳೇ ಅಂತ ಕರೆದಿದ್ದಾರಲ್ವಾ, ಅವ್ರು ನನಗೆ ಅಪ್ಪಾಜಿ ಅಲ್ವಾ ಮೇಡಮ್? ಯುವರ್ ರೈಟ್. ಬಾಮ, ಬಾ ಒಳಗೆ ಬಾ. ವೀರು ಇದ್ದಾನೆ ನೋಡು. ನೀನು ವೀರು ಹತ್ರ ಮಾತಾಡಕ್ಕೆ ಬಂದಿದ್ಯಾ. ನಿನಗಾಗಿರೋ ಅನ್ಯಾಯನ ಅವನ ಹತ್ರ ಹೇಳಕ್ಕೆ ಬಂದಿದ್ಯಾ. ನೀನು ಆಡೋ ಪ್ರತಿಯೊಂದು ಮಾತು ಅವನ ಹೃದಯಕ್ಕೆ ನಾಟೋ ಥರ ಇರಬೇಕು. ಅವನ ಕಣ್ಣಲ್ಲಿ ನೀರು ತರಿಸ್ಬೇಕು. ಅವನಿಗೆ ನಿನ್ನ ಬಗ್ಗೆ ಕರುಣೆ ಬರಬೇಕು. ಹಾಗೆ
ಅವರಿಬ್ರು ಗಂಡ ಹೆಂಡತಿಯಾಗಿ ಬದುಕ್ತಿಲ್ಲ ಅನ್ನೋ ವಿಷಯನ ಕ್ಲಿಯರಾಗಿ ಅವನಿಗೆ ಹೇಳಬೇಕು. ತನ್ನ ಮಗಳಿಂದ ಇನ್ನೊಂದು ಹುಡುಗಿಗೆ ಅನ್ಯಾಯ ಆಯ್ತಲ್ಲ ಅಂತ ಅವನಿಗೆ ಫೀಲ್ ಆಗಬೇಕು. ಆಗ ಮಾತ್ರನೇ ನಿನಗೆ ನಿನ್ನ ಸುಬ್ಬು ಸಿಗೋದು. ಗೊತ್ತಾಯ್ತಾ? ಚೆನ್ನಾಗಿ ಮಾತಾಡು. ಬಾಮ್ಮ ಶ್ರೀವಲ್ಲಿ, ಒಳಗೆ ಬಾ, ವೀರು ಇದ್ದಾನೆ, ಬಾ. ವಂದನಾ, ಅಡುಗೆ ಕೆಲಸ ಎಲ್ಲ ಮುಗೀತಾ? ನಾ ಹೇಳಿದೆಲ್ಲ ಮಾಡಿದೀಯಾ? ಇನ್ನೂ ಏನಾದರೂ ಕೆಲಸ ಇದ್ರೆ ಹೇಳು, ನಾನು ಸಹಾಯ ಮಾಡ್ತೀನಿ. ಅಮ್ಮ, ಬೆಳಿಗಿಂದ ನೀವು ಈಗಾಗಲೇ 10 ಸಲ ಅಡುಗೆ ಮನೆಗೆ ಬಂದಿದ್ದೀರಾ. ಅದು ಅಲ್ಲದೆ ಬೇಕಾಗಿರೋ ತರಕಾರಿ ಅಷ್ಟು ನೀವೇ ಹಚ್ಕೊಟ್ಟು ಸ್ವೀಟ್ಸ್ ಎಲ್ಲ ನೀವೇ ಮಾಡಿಬಿಟ್ಟಿದ್ದೀರಲ್ಲಮ್ಮ. ಅಷ್ಟು ಬಿಟ್ಟು ಇನ್ನೂ ಏನಾದರೂ ಕೆಲಸ ಇದೆಯಾ ಅಂತ ಬೇರೆ ಕೇಳ್ತಿದ್ದೀರಾ. ಈ ವಿಷಯ ಏನಾದರೂ ಬಾವಂಗೆ ಗೊತ್ತಾದರೆ ನನ್ನ ಕತೆ ಅಷ್ಟೇ. ಅವನಿಗೆ ಹೇಳೋದೇ ಬೇಡ ಬಿಡು. ಮೊಮ್ಮಗಳು ಮನೆಗೆ ಬರ್ತಿದ್ದಾಳೆ ಅಂತಂದಮೇಲೆ ನಾ ಇಷ್ಟೆಲ್ಲ ಮಾಡಿದ್ರು ಕಡಿಮೆನೆ. ಮೊಮ್ಮಗಳು ಮನೆಗೆ ಬರ್ತಿದ್ದಾಳೆ ಅನ್ನೋ ಖುಷಿಲಿ 20 ವರ್ಷ ಚಿಕ್ಕವಳಾಗ್ಬಿಟ್ಟಿದ್ದೀರಾ ನೀವು ಅಲ್ವಾ? ಇನ್ನು ಅವಳೇ ಮನೆಗೆ ಬಂದ್ಬಿಡ್ತಾಳೆ ಅಂತಂದರೆ ನಾನು ಅವಳಷ್ಟೇ ಚಿಕ್ಕವಳಾಗ್ಬಿಡ್ತೀನಿ. ಅಷ್ಟು ಖುಷಿ ಉತ್ಸಾಹ ನನಗೆ. ಮದುವೆ ಆದ ದಿನದಿಂದ ಇವತ್ತಿನವರೆಗೂ ಅವಳ ಮುಖನೇ ನೋಡಿಲ್ಲ. ಬರೀ ಯಾವಾಗಿವಾಗ ಫೋನಲ್ಲಿ ಮಾತಾಡಿದಷ್ಟೆ. ಮನೆ ಮಗಳು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋದ್ಮೇಲೆ ಅವಳಲ್ಲಿ ಹೇಗಿದ್ದಾಳೋ ಏನೋ ಅಂತ ನೋಡ್ಕೊಂಡು ಬರೋಕ್ಕೂ ಹೋಗಲಿಲ್ಲ. ಆದರೆ ಇವತ್ತವಳು ತವ್ರ ಮನೆಗೆ ಬರ್ತಾ ಇದ್ದಾಳೆ. ಅಮ್ಮ, ಶ್ರಾವಣಿಗೆ ಈಗ ಇದು ತಾಯಿ ಇಲ್ಲದೆ ಇರೋ ತವರು ನಿಜ. ಆದರೆ ನಾನು ನೀನು ಇಬ್ಬರು ಸೇರಿಕೊಂಡು ತಾಯಿ ಸ್ಥಾನದಲ್ಲಿ ನಿಂತು ಅವಳನ್ನು ನೋಡ್ಕೋಬೇಕು. ನನ್ನ ಮಗಳನ್ನಂತೂ ಕರೆದು ಉಪಚಾರ ಮಾಡೋಕ್ಕಾಗಲಿಲ್ಲ. ಈಗ ಶ್ರಾವಣಿ ನೋಡಿದರೆ ನನ್ನ ಮಗಳೇ ಬರ್ತಿದ್ದಾಳೇನೋ ಅಂತ ಅನಿಸುತ್ತೆ. ನಂದಿನಿ ಇದ್ದಿದ್ರೆ ಮಗಳನ್ನ ನೋಡಿ ಎಷ್ಟು ಸಂಭ್ರಮ ಪಡ್ತಿದ್ಲು. ಅವಳ ಸಂಭ್ರಮ ನೋಡೋಕ್ಕೆ 2 ಕಣ್ಣು ಸಾಲದು. ಆದರೆ ವಿಧಿ. ಸಮಾಧಾನ ಮಾಡ್ಕೊಳ್ಳಿಮ್ಮ. ನೀವೇ ಹೇಳಿದ್ರಲ್ಲ, ಇದೆಲ್ಲ ವಿಧಿ ಇಚ್ಛೆ ಅಂತ. ಏನೇನು ಆಗಬೇಕು ಅಂತ ಇರುತ್ತೋ ಅದೆಲ್ಲ ಆಗೇ ಆಗುತ್ತಮ್ಮ. ಇದು ಶ್ರಾವಣಿಗೆ ತಾಯಿ ಇಲ್ದಿರೋ ತವರೇ ಆಗಿರಬಹುದು. ಆದರೆ ನಾವು ಅವಳಿಗೆ ಆ ರೀತಿ ಅನಿಸೋ ಹಾಗೆ ಮಾಡೋದು ಬೇಡ. ಅವಳನ್ನ, ಅವಳ ಗಂಡನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋಣ, ತುಂಬ ಚೆನ್ನಾಗಿ ಉಪಚಾರ ಮಾಡೋಣ. ಸರಿ, ಹಾಗೆ ಆಗ್ಲಮ್ಮ. ಇನ್ನೇನೋ ಅವ್ರು ಬರೋ ಹೊತ್ತಾಯ್ತು. ಬೇಗ ಬೇಗ ನೀನು ಅಡುಗೆ ಕೆಲಸ ಮುಗಿಸ್ಕೊ. ಸರಿಮ್ಮ, ಆಯಿತು. ಲೇ ಸುಂದರ ದರಿದ್ರ, ಬೆಳಿಗ್ಗೆ ಪೇಪರಲ್ಲಿ ಓದಿದ್ವಲ್ಲ ಮರ್ಯಾದೆ ಹತ್ಯೆ, ಆ ಥರನೇ ಮಾಡೋಕ್ಕೇನಾದರೂ ಆ ಮಿನಿಸ್ಟ್ರು ಇವರನ್ನ ಕರ್ಸ್ಕೊಂಡಿರ್ಬೋದೇನೋ? ನನಗೇನು ಹಾಗೆ ಅನ್ನಿಸ್ತಾ ಇಲ್ಲ ಮಮ್ಮಿ. ಅದು ಅಲ್ಲದೆ ಪೇಪರ್ನಲ್ಲಿ ಬಂದಿದ್ದು, ಟಿ ವಿಲಿ ಬಂದಿದ್ದು ನಿಜ ಜೀವನದಲ್ಲೆಲ್ಲ ನಡೆಯುತ್ತಾ? ಅದು ಅಲ್ಲದೆ ಮಿನಿಸ್ಟ್ರು ಅಷ್ಟು ಕೆಟ್ಟ ಮನುಷ್ಯ ಅಂತ ನನಗನ್ನಿಸ್ತಾ ಇಲ್ಲ. ಹಂಗಂತೀಯ? ಅದು ಯಾಕೆ ಕರ್ಸ್ಕೊಂಡಿರ್ಬೋದು ಅವ್ರನ್ನ? ಮಮ್ಮಿ, ಅವರಿಬ್ಬರನ್ನು ಮುಗ್ಸಕ್ಕೆ ಕರೆಸಿಲ್ಲ, ಬಹುಶಃ ಅವರಿಬ್ಬರ ಸಂಬಂಧವನ್ನು ಮುಗಿಸೋದಕ್ಕೆ ಕರೆಸಿರ್ಬೋದು ಅಂತ ಅನ್ಸುತ್ತೆ. ಲೇ ದರಿದ್ರ, ಏನೋ ಹೇಳ್ತಿದ್ಯಾ? ಮಮ್ಮಿ, ಮಿನಿಸ್ಟ್ರಿಗೆ ಕೋಪ ಬಂದಿರೋದಂತೂ ನಿಜ, ಅವಮಾನ ಆಗಿರೋದಂತೂ ನಿಜ. ಈ ಶ್ರೀಮಂತರ ಮನೆ ಹುಡುಗಿ ಶ್ರಾವಣಿ ಈ ಮೂರ್ಖಲ ಮನೆಯಲ್ಲಿ ಜಾಸ್ತಿ ದಿವಸ ಬಾಳ್ವೆ ಮಾಡಲ್ಲ, ಎದುರ್ಕೊಂಡು ಓಡಿ ಬಂದ್ಬಿಡ್ತಾಳೆ ಅಂತ ಅಂದ್ಕೊಂಡಿದ್ರು. ಆದರೆ ಈ ಅಮ್ಮ ಏನು ಮಾಡಿದ್ಲು, ಇಲ್ಲೇ ಟಿಕಾಣಿ ಊರಿ ಜಾಂಡ ಊರ್ಬಿಟ್ಟಿದ್ದಾಳೆ. ಅದಕ್ಕೆ ಅವರಿಬ್ಬರನ್ನು ಕರೆಸಿ ಒಂದು ಸಣ್ಣದಾಗ ಹಂಗೆ ಬೆದರಿಕೆ ಹಾಕಿ ಡೈವರ್ಸ್ ಪೇಪರ್ಗೆ ಸೈನ್ ಹಾಕಿಸಿ ಅವರಿಬ್ಬರನ್ನು ದೂರ ಮಾಡಿ ಕಳಿಸ್ಬೋದಲ್ಲ. ಇದ್ರ ಹಿಂದೆ ಈ ಥರದ್ದೊಂದು ಯೋಚನೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ನೋಡು. ಆದರೂ ಈ ಡ್ರೈವರ್ಸ್ ಪೇಪರ್ಗೆ ಸೈನ್ ಹಾಕು ಅಂದ ತಕ್ಷಣ ಇವಮ್ಮ ಹಾಕ್ಬಿಡ್ತಾಳೇನೋ? ಹಾಕಲ್ಲ.
ಅಮ್ಮಮ್ಮ ಅಂದ್ರೆ ಏನಾಗ್ಬೋದು? ಅವರಪ್ಪ ನನ್ನ ಆಸ್ತಿಯಲ್ಲಿ ನಿನಗೆ ಬಿಡುಗಾಸು ಸಿಗೋದಿಲ್ಲ ಅಂತ ಹೆದರಿಸಿ ಕಳಿಸಿರ್ತಾನೆ ಸಿನಿಮಾ ಡೈಲಾಗ್ ಹೊಡೆದು. ಮಮ್ಮಿ, ವಿಷಯ ಹೀಗೂ ಇರ್ಬೋದಲ್ಲ. ಅಪ್ಪನಿಗೆ ಅವಮಾನ ಮಾಡಿದ್ಯಾ, ಅದಕ್ಕೆ ಬಾಯಿಲ್ಲಿ ಅಂತ ಹೇಳಿ ಕರೆಸಿ ನನ್ನ ಆಸ್ತಿನಲ್ಲಿ ಬಿಡಿಗಾಸು ಸಿಗಲ್ಲ ಅಂತ ಹೇಳಿ ಪ್ರಾಪರ್ಟಿ ಪೇಪರ್ಸ್ಗೆ ಸೈನ್ ಹಾಕಿ ಕಳಿಸ್ಬೋದಲ್ಲ. ಹೌದಲ್ಲ, ಈಗ ಹೇಳಿದೆ ನೋಡು, ಇದು ಕಣ ಕರೆಕ್ಟ್ ಮಾತಂದ್ರೆ. ಆ ಶ್ರಾವಣಿ ಇಲ್ಲಿ ಮದುವೆಯಾಗಿ ಬಂದ ತಕ್ಷಣ ಅವಳ ಅಕೌಂಟನ್ನೇ ಬ್ಲಾಕ್ ಮಾಡಿದ ಅವ್ರ ಅಪ್ಪ. ಇನ್ನು ಅವಳ ಹೆಸರಲ್ಲಿ ಚೂರು ಪಾರು ಆಸ್ತಿ ಏನಾರು ಇತ್ತು ಅಂದರೆ ಅದನ್ನು ಬಿಡ್ತಾನ? ಅವಳ ಹೆಸರಲ್ಲಿ ಏನೂ ಇರಬಾರ್ದು ಅಂತ ಸೈನ್ ಮಾಡಿಸ್ಕೊಳಕ್ಕೆ ಕರೆಸಿರ್ತಾನೆ. ಏನ್ ಮಮ್ಮಿ ಹಿಂಗಾಗೋಯ್ತು? ನಾನು ಏನೇನೋ ಅನ್ಕೊಂಡಿದ್ದೆ. ಏನಂತ? ಸುಬ್ಬುಗೂ ಶ್ರಾವಣಿಗೂ ಏನಾರ ನಡೆದು ಹೆಚ್ಚು ಕಮ್ಮಿ ಆಗಿ ಒಂದು ಪಾಪು ಅಂತ ಆಚೆ ಬಂದ್ರೆ ಆ ಪಾಪು ಮುಖ ನೋಡ್ಕೊಂಡು ಇವರಪ್ಪ ಹೋಗ್ಲಿ ಬಿಡು ಪಾಪ ಬದುಕೊಳ್ಳಿ ಅಂತ ಹೇಳಿ ಒಂದ್ ಸ್ವಲ್ಪ ಆಸ್ತಿನ ಕೊಡಬಹುದು ಅಂತ, ಆ ಆಸ್ತಿನಲ್ಲಿ ನಾವೊಂಚೂರು ಕಿತ್ಕೊಂಡು ತಿಂದು ತೇಗಬಹುದು ಅಂತ ಅಂದ್ಕೊಂಡಿದ್ದೆ. ಆದ್ರೆ ಅದು ಹಾಗಾಗ್ತಾ ಇಲ್ವೇ? ತೆಗೆದು ಬಿಟ್ಟ ಅಂದ್ರೆ ನೋಡು, ಬಿಡ್ತು ಅವ್ರನ್ನ ಬಿಡ್ತು. ಈಗ ನಾವು ಕಂಡಿದ್ದೆಲ್ಲ ಅದು ಬರೀ ಕನಸಷ್ಟೇ, ಅದೇನೋ ನಡೆಯಲ್ಲ. ಈಗ ನೋಡು, ನಮಗೆ ದುಡ್ಡು ಸಿಗಬೇಕು ಅಂದರೆ, ನಮಗೆ ಆಸ್ತಿ ಸಿಗಬೇಕು ಅಂದರೆ, ನಾವು ಕಂಡಿದ್ದ ಕನಸೆಲ್ಲ ನನಸಾಗಬೇಕು ಅಂತಂದರೆ ಆ ಶ್ರೀವಲ್ಲಿನ ಈ ಮನೆಗೆ ಸೊಸೆಯಾಗಿ ಕರ್ಕೊಂಡು ಬರಬೇಕು ಅಷ್ಟೇ. ಅಯ್ಯೋ, ಅದು ಹೆಂಗಾಗತ್ತೆ ಮಮ್ಮಿ? ಈ ಶ್ರಾವಣಿ ಬರಿಗೈಯಲ್ಲಿ ಬಂದು ಒಕ್ಕರ್ಸ್ಕೊಂಡು ಕೂತಿದಾರಲ್ಲ. ಏನು ಮಾಡೋದು? ಈ ಮನೇಲಿ ದುಡಿಯೋ ಕೈ ಒಂದಾದ್ರೆ ತಿನ್ನೋ ಕೈ 10 ಒಂದಾಗಿದೆ. ಅದು ಹೆಂಗಾಗುತ್ತೆ ಲೇ? ಅದೆಂಗೋ ದುಡಿಯೋ ಕೈ ಒಂದೇ ಆಗುತ್ತೆ? ಆ ಶ್ರಾವಣಿನೂ ನಮ್ಮಂಗೆ ತಾನೇ ಬಿಟ್ಟು ಕುತ್ಕೊಂಡು ತಿಂತಾ ಇರೋದು. ಅವಳು ಕೆಲ್ಸಕ್ಕೆ ಹೋಗಬಾರ್ದ? ನೋಡಲಿ, ಗಂಡ ಹೆಂಡತಿ ಇಬ್ಬರನ್ನ ಕೆಲ್ಸಕ್ಕೆ ಹೋಗಿ ಅಂತ ಹೇಳಿ ದುಡ್ಕೊಂಬನ್ನಿ, ನಾವು ಕೂತ್ಕೊಂಡು ನೆಮ್ಮದಿಯಾಗಿ ತಿಂತೀವಿ ಅಂತ ಹೇಳ್ತೀನಿ. ಬರ್ಲಿ ಇವತ್ತು ಅವಳು ಸರಿಯಾಗಿ ವಿಚಾರಿಸ್ಕೊತೀನಿ. ಏನು ಅನ್ಕೊಂಡಿದ್ದಾಳೆ ಅವಳು ಈ ಕಾಂತಮ್ಮನ್ನ? ನೋಡಲೇ ದರಿದ್ರ, 3 ಕಾಸಿಗೂ ಗತಿ ಇಲ್ದವ್ರಿಗೆ ನಾವು ಕೊಡ್ತಿರೋ ಬೆಲೆ ಮರ್ಯಾದೆ ಜಾಸ್ತಿ ಆಯ್ತು. ಇನ್ನು ಮೇಲೆ ನೋ ಮರ್ಯಾದೆ. ಆಯ್ತು ಮಮ್ಮ, ಇವತ್ತಿಂದ ಕಮ್ಮಿ ಮಾಡ್ತಾರೆ. ಬರ್ಲಿ ಕಣ ಇವತ್ತು ಅವಳು ಕೆಲ್ಸಕ್ಕೆ ಕಳಿಸ್ತೀನಿ. ಬಿಡ್ಬೇಡ, ಕಳಿಸು. ಸುರೇಂದ್ರ, ನಾನಿವತ್ತು ಪಾರ್ಟಿ ಆಫೀಸಿಗೆ ಹೋಗಲ್ಲ. ಯಾವುದಾದ್ರೂ ಮೀಟಿಂಗ್ ಇದ್ದರೆ ಪೋಸ್ಟ್ಪೋನ್ ಮಾಡ್ಬಿಡು. ಹಾಗೆ ನನ್ಗೆ ಯಾರು ವಿಸಿಟರ್ಸ್ ಇದ್ದರೆ ನಾಳೆ ಬರೋಕ್ಕೆ. ನೀನು ನೋಡೋಕ್ಕೆ ಶ್ರೀವಲ್ಲಿ ಬಂದಿದ್ದಾಳೆ. ಆಶೀರ್ವಾದ ಮಾಡಿ ಅಪ್ಪಾಜಿ. ಇರಲಿ. ಏನಮ್ಮ ಅಪರೂಪಕ್ಕೆ ಈ ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಹೇಗಿದ್ಯಾ? ಹೇಗಿದೆಯಾ ಅಂತ ಕೇಳ್ತಿದ್ದೀರಲ್ಲ ಅಪ್ಪಾಜಿ, ಆ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಈಗಾಗಲೇ ನನ್ನ ಜೀವನದಲ್ಲಿ ಏನೇನಾಗಿದೆ ಅಂತ ನಿಮಗೆ ಗೊತ್ತಿದೆ ಅನಿಸುತ್ತೆ. ನಾನಿಲ್ಲಿ ಕೆಲಸ ಮಾಡೋಕ್ಕೋ ಅಥವಾ ನನ್ನ ಸ್ವಾರ್ಥಕ್ಕೂ ಇಲ್ಲಿ ಬಂದಿಲ್ಲ. ಒಂದು ಹೆಣ್ಣಿಗಾಗಿರೋ ಅನ್ಯಾಯದ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ನನಗೆ ಅರ್ಥ ಆಗುತ್ತಮ್ಮ, ನಿನ್ಗೆ ಹೀಗೆ ಆಗಬಾರ್ದಾಗಿತ್ತು. ಇನ್ಫ್ಯಾಕ್ಟ್ ನಿನ್ನ ಮದುವೆ ಅವತ್ತೇ ಇದೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಮದುವೆ ಹಾಳಾಗಬಾರ್ದಾಯ್ತು. ನಿನ್ನ ಮದುವೆ ತುಂಬ ಚೆನ್ನಾಗಿ ಆಗಬೇಕಾಗಿತ್ತು. ಇಲ್ಲೊಂದು ಮದುವೆ ನಡೆದು ಮನೆಗೆ ಬೆಂಕಿ ಬಿತ್ತು, ಅಲ್ಲೊಂದು ಮದುವೆ ನಿಂತೋಗಿ ಅವ್ರ ಮನೆ ನೆಮ್ಮದಿನೇ ಹಾಳಾಗೋಯ್ತು. ಅಪ್ಪಾಜಿ, ಶ್ರಾವಣಿಯಿಂದನೇ ನನಗೆ ತುಂಬ ದೊಡ್ಡ ಮೋಸ ಆಗಿದೆ. ಮನೆಯವ್ರಿಗೆ ಮೋಸ ಮಾಡಿದವರು ಇನ್ಯಾರು ಒಳ್ಳೇದು ಮಾಡೋಕ್ಕೆ ಸಾಧ್ಯ ಹೇಳು? ನಿನಗಾಗಿರೋ ಅನ್ಯಾಯಕ್ಕೆ ನನಗೆ ಪಶ್ಚಾತ್ತಾಪ ಇದೆ ಅಮ್ಮ. ಹಾಗೆ ಮನಸ್ಸಲ್ಲೂ ನೋವಿದೆ. ಮನಸ್ಸಿನ ನೋವಿಗೆ ಪ್ರಾಯಶ್ಚಿತ್ತ ಆಗಬೇಕು. ಈಗಲೂ ನನ್ನ ಮಗಳು ಅಂದ್ಕೊಂಡು ಕೇಳ್ತಾ ಇದ್ದೀನಿ, ನನ್ನಿಂದ ಏನಾಗಬೇಕಮ್ಮ? ಹೇಳಮ್ಮ ಶ್ರೀವಲ್ಲಿ, ವೀರು ಕೇಳ್ತಿದ್ದಾನಲ್ಲ, ಹೇಳು. ನೋಡು, ಕಷ್ಟ ಅಂತ ಬಂದವ್ರಿಗೆ ವೀರು ಯಾವತ್ತೂ ಸಹಾಯ ಮಾಡದೇ ಇರಲ್ಲ. ಅದಕ್ಕೆ ಜನ ಅವನ್ನ ಈ ಸ್ಥಾನದಲ್ಲಿಟ್ಟಿರೋದು. ನಿನಗೆ ಅನ್ಯಾಯ ಆಗಿದೆ ಅಲ್ವಾ? ಅದೇನು ಅಂತ ವೀರುಗೆ ಹೇಳು, ಅವ್ನು ಖಂಡಿತ ನಿನಗೆ ನ್ಯಾಯ ಕೊಡಿಸ್ತಾನೆ. ಸಾಲದಕ್ಕೆ ನೀನು ಅಪ್ಪಾಜಿ ಅಂತ ಬೇರೆ ಕರಿತಿದ್ಯಾ. ಮಗಳು ಅನ್ಯಾಯ ಮಾಡಿದಾಳೆ ಅಂತ ಗೊತ್ತಾಗಿ ಮಗಳ ಸ್ಥಾನದಲ್ಲಿ ಇನ್ನೊಬ್ಳು ಬಂದು ನಿಂತು ನ್ಯಾಯ ಬೇಕು ಅಂತ ಕೇಳಿದ್ರೆ ವೀರು ಕೊಡದೇ ಇರ್ತಾನ?
ಕೇಳಮ್ಮ. ಕೇಳ್ತೀನಿ ಮೇಡಮ್. ಅದಕ್ಕೂ ಮುಂಚೆ ಅಪ್ಪಾಜಿ ನಿಮ್ಗೊಂದು ವಿಚಾರ ಹೇಳಬೇಕು. ನನಗೊಂದು ವಿಷಯ ಗೊತ್ತಾಗಿದೆ. ವಿಷಯ ಏನಮ್ಮ ಅದು? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಹೇಳಮ್ಮ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳು. ಖಂಡಿತ ನಿನ್ನ ಮಾತು ಕೇಳ್ತಾನೆ. ನೀನೇನು ಕೇಳಿದ್ರು ವೀರು ಇಲ್ಲ ಅಂತ ಹೇಳಲ್ಲ. ಇವ್ರು ಯಾಕೆ ಇಲ್ಲಿಗೆ ಬರ್ತಿದ್ದಾರೆ? ಶ್ರೀವಲ್ಲಿ ಇವ್ರ ಬಗ್ಗೆನೇ ಮಾತಾಡೋದು ಬಂದಾಗಲೇ ಇವ್ರು ಬರಬೇಕಾ? ಇವ್ರು ಇಲ್ಲಿಗೆ ಬಂದರೆ ಪ್ಲ್ಯಾನ್ ಎಲ್ಲ ಹಾಳಾಗತ್ತೆ. ಇವ್ರನ್ನ ಒಳಗಡೆ ಬಿಡಬಾರ್ದು. ಶಿವಲಿ, ನೀನು ಮಾತಾಡ್ತಿರೋ? ವೀರು, ಒಂದು ನಿಮಿಷ ಬಂದೆ. ನಿಂತ್ಕೊಳ್ಳಿ. ಯಾವ ಧೈರ್ಯದ ಮೇಲೆ ಈ ಮನೆ ಗೇಟ್ ದಾಟಿ ನೀನು ಒಳಗೆ ಬಂದಿದ್ಯಾ? ಅದು ಯಜಮಾನ್ರೆ ಶ್ರಾವಣಿ. ಮಾತಾಡ್ಬೇಡ. ನಿನ್ನನ್ನೇ ಮನೆಯೊಳಗೆ ಬಿಟ್ಕೊಂಡಿದ್ದು ಹೆಚ್ಚು. ಅಂಥದ್ರಲ್ಲಿ ನಿನ್ನ ಜೊತೆ ಓಡ್ ಹೋದವಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ಯಲ್ಲ, ನಿಮ್ಮಿಬ್ರಿಗೂ ಮರ್ಯಾದೆ ಇಲ್ವಾ? ಈ ಮನೆಯವ್ರನ್ನ ಕಡೆಗಣಿಸಿ ಈ ಮನೆ ಬಿಟ್ಟು ಹೋದವಳು ಇವಳಿಂದ ಈ ಮನೆಯವರೆಲ್ಲ ಎಷ್ಟು ನೊಂದ್ಕೋತಿದ್ದಾರೆ ಅಂತ ಗೊತ್ತಾ ನಿನಗೆ? ಅಂಥದ್ರಲ್ಲಿ ನೀ ಇವಳನ್ನ ಕರ್ಕೊಂಡ್ ಬಂದಿದ್ಯಲ್ಲ, ಬಂಡ ಧೈರ್ಯ ಮೆಚ್ಚಬೇಕಾದ್ದೆ. ಏನ್ ಅನ್ಕೊಂಡಿದ್ಯಾ? ಇವಳು ಇಲ್ಲಿಗೆ ಬಂದ ತಕ್ಷಣ ನಾವು ಇವಳನ್ನ ಕರೆದು ಕೂರಿಸಿ ರಾಜೋಪಚಾರ ಮಾಡ್ತೀವಿ ಅಂತ ಅನ್ಕೊಂಡಿದ್ಯಾ? ನೆವ. ಮೊದಲೇ ವೀರುಗೆ ಇವಳನ್ನ ಕಂಡ್ರೆ ಆಗಲ್ಲ. ಈಗ ಇವಳು ಹೆಸರು ಕೇಳಿದ್ರು ಅವನು ಉರಿದು ಬೀಳ್ತಾನೆ. ಇಷ್ಟು ವರ್ಷ ಅಟ್ಲೀಸ್ಟ್ ಮಗಳು ಅನ್ನೋ ಹೆಸರಲ್ಲಾದ್ರೂ ಇವಳು ಈ ಮನೇಲಿ ಬದುಕ್ತಿದ್ಲು. ಆದ್ರೆ ಇನ್ನು ಮುಂದೆ ವೀರು ಪ್ರೀತಿ ಮಾತ್ರ ಅಲ್ಲ, ಈ ಮನೆಯವ್ರು ಯಾರ ಪ್ರೀತಿನೂ ನಿನಗೆ ಸಿಗ್ಬಾರ್ದು. ಹಾಗೆ ಮಾಡ್ತೀನಿ. ನಿನ್ ಜೊತೆಲಿ ಯಾರು ನಿಲ್ಬಾರ್ದು. ನೀನು ನನ್ನ ಮಗನಿಗೆ ಎಷ್ಟು ನೋವು ಮಾಡಿದ್ಯಾ, ಅವಮಾನ ಮಾಡಿದ್ಯಾ, ಅದ್ರ 10 ಪಟ್ಟು ನೋವನ್ನ ನೀನು ಅನುಭವಿಸ್ಬೇಕು. ನೀನು ನಡೆಯೋ ಪ್ರತಿ ಹೆಜ್ಜೆಯಲ್ಲೂ ಈ ಮನೆಯವರಿಂದ ನಿನಗೆ ಅವಮಾನ ಆಗಬೇಕು. ಹಾಗೆ ಮಾಡ್ತೀನಿ ನಾನು. ಮೇಡಮ್, ದಯವಿಟ್ಟು ಒಂದೇ ಒಂದು ನಿಮಿಷ ನನ್ನ ಮಾತು ಕೇಳಿ. ಯಜಮಾನ್ರೆ ಮೇಡಮ್ನ ಕರ್ಕೊಂಡು ಮನೆಗೆ ಬಾ ಅಂತ ಹೇಳಿದ್ದು. ಏನು? ವೀರು ಇವಳನ್ನ ಕರ್ಕೊಂಬ ಅಂತ ಹೇಳಿದ್ನಾ? ಹೌದು ಮೇಡಮ್. ಹಾ, ಇನ್ನೂ ಈ ತರ ಎಷ್ಟು ಸುಳ್ಳು ಹೇಳ್ಕೊಂಡು ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ ನೀನು? ಇವಳನ್ನೇನಾದ್ರೂ ವೀರು ಇಲ್ಲಿ ನೋಡಿದ್ರೆ ಅವನೇ ಇವಳು ಕೂತ್ಕೆ ಹಿಡಿದು ಮನೆಯಿಂದ ಆಚೆ ಹಾಕ್ತಾನೆ. ಇವಳಿಂದ ವೀರು ಎಷ್ಟು ನೋವಾಗಿದೆ ಗೊತ್ತಾ? ಎಷ್ಟು ಅವಮಾನ ಅನುಭವಿಸಿದನ್ ಗೊತ್ತಾ? ಅಷ್ಟೇ ಅಲ್ಲ, ಇನ್ಯಾವತ್ತೂ ಇವಳಿಗೆ ವೀರು ಜೀವನದಲ್ಲಿ ಪ್ರವೇಶ ಇಲ್ಲ. ಇನ್ಯಾವತ್ತೂ ಇವಳಿಗೆ ಈ ಮನೆ ಹೊಸಲು ದಾಟಕ್ಕೂ ಆಗಲ್ಲ. ಹೇಳಮ್ಮ, ಏನೋ ಹೇಳಕ್ ಬಂದಿದ್ಯಾ? ಅದು ಅಪ್ಪಾಜಿ, ಮೇಡಮ್, ನಾನು ಸುಳ್ಳು ಹೇಳ್ತಾರ, ನಿಜ ಹೇಳ್ತಾ ಇದ್ದೀನಿ. ಯಜಮಾನ್ರೆ ಕರ್ಕೊಂಡು ಬಾ ಅಂತ ಹೇಳಿದ್ದು. ದಯವಿಟ್ಟು ನನ್ನ ನಂಬಿ. ಸುರೇಂದ್ರ, ಏನೋ ಅದು ಗಲಾಟೆ? ಗೊತ್ತಿಲ್ಲ ಅಣ್ಣ, ನೋಡ್ತೀನಿ. ಬೇಡ ಇರು, ನಾನೇ ನೋಡ್ತೀನಿ. ಇವಳು ಮಾಡಿರೋ ದ್ರೋಹಕ್ಕೆ ಈ ಜನ್ಮದಲ್ಲಿ ವೀರು ಇವಳು ಮುಖ ನೋಡೋದಿಲ್ಲ. ಅಂಥದ್ರಲ್ಲಿ ವೀರು ಕರೆದಿದ್ದಾನೆ ಅಂತ ಹೇಳಿದ್ರೆ ನಾನು ಅದನ್ನ ನಂಬೇಕಾ? ಅಕ್ಕ, ಅವ್ರನ್ನ ನಾನೇ ಕರೆದಿದ್ದು. ಶ್ರಾವಣಿ, ಸುಬ್ಬು, ಒಳಗೆ ಬನ್ನಿ.
ಮಕ್ಕಳ ಯಾಕೆ ಅಲ್ಲೇ ನಿಂತ್ಬಿಟ್ಟಿದ್ದೀರಾ? ಬನ್ನಿ ಒಳಗೆ. ಅಜ್ಜಿ ಅಜ್ಜಿ ಅಲ್ಲೇ ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ. ವಂದನಾ, ಆರ್ತಿ ತಗೊಂಡ್ ಬಮ್ಮ. ವೀರು, ಸುರೇಂದ್ರ ಬನ್ನಿ. ಮೊದಲನೇ ಸಲ ಮನೆ ಮಗಳು ಮನೆ ಅಳಿಯ ಒಟ್ಟಿಗೆ ಬರ್ತಾ ಇದ್ದೀರಾ. ಆರತಿ ಮಾಡಕ್ ಕರ್ಕೋಬೇಕು. ಏ ವಿಜಯ, ಏನ್ ಅಲ್ಲೇ ನೋಡ್ಕೊಂಡು ನಿಂತ್ಬಿಟ್ಟಿದ್ಯಾ? ಒಳಗ್ ಬಂದು ಮಗಳು ಅಳಿಯನ್ನ ಆರತಿ ಮಾಡಿ ಕರ್ಕೋಬಾರ್ದಾ?